ನಮಸ್ಕಾರ. ಇವತ್ತು ನಾನು ಈ ರಿಲೇಟಿವ್ ಪ್ರೊನೌನ್ ಅಂತ ಬರ್ತಾವೆ ಇಂಗ್ಲೀಷಲ್ಲಿ, ಅದ್ರ ಬಗ್ಗೆ ಇವತ್ತು ಕ್ಲಾಸ್ ಮಾಡ್ತಾಯಿದ್ದೀನಿ. ಈಗ ಪ್ರೊನೌನ್ ಬಗ್ಗೆ ಕೇಳ್ತೀರ ಅಂದರೆ ಪ್ರೊನೌನ್ ಈ ಶಿ ಇಟ್ ಅಂದರೆ ನಾವು ಪದ ಬದಲಾಗಿ ಬಳಸ್ತೀವಲ್ಲ ಅವನ್ನ ಪ್ರೊನೌನ್ ಅಂತ ಹೇಳ್ತೀವಲ್ವ. ಈ ಶಿ ಇಟ್ ಇವು ಇದೆಯಲ್ಲ ಸರ್ವನಾಮಗಳು ಅಂತ ಹೇಳ್ತೀವಿ, ಇಂಗ್ಲೀಷನ್ನು ಪ್ರೊನೌನ್ ಅಂತ ಹೇಳ್ತೀವಿ. ಇಂಗ್ಲೀಷ್ ಇನ್ನೊಂದು ಟೈಪ್ ಬರುತ್ತೆ, ಅದನ್ನ ರಿಲೇಟಿವ್ ಪ್ರೊನೌನ್ ಅಂತ ಹೇಳ್ತೀವಿ, ಸಂಬಂಧವಾಚಕ ಸರ್ವನಾಮಗಳು ಅಂತ ಹೇಳ್ತೀವಿ. ಈಗ ನಾವು ಸಂಬಂಧವಾಚಕ ಸರ್ವನಾಮಗಳನ್ನು ಯಾವ ರೀತಿ ಬಳಸ್ತೀವಿ ಅನ್ನೋದು ಫಸ್ಟ್ ಒಂದು ಬೇಸಿಕ್ ಒಂದು ಐದು ತಿಳ್ಕೊಳ್ಳೋಣ. ನಾವು ಯಾವ ರೀತಿ ಬಳಸ್ತೀವಿ ಅಂತ ನೋಡಿ. ಈಗ ಉದಾಹರಣೆ, ಈಗ ಈ ಥರ ಒಂದು ವಾಕ್ಯ ಇರುತ್ತೆ ಕನ್ನಡದಲ್ಲಿ. ಯಾವ ಥರ ಅಂದರೆ ಬಿ ಎ ಪದವಿ ಪಡೆದಿರುವ ರವಿಯು ಪರೀಕ್ಷೆಗೆ ತಯಾರಾಗುತ್ತಿದ್ದಾನೆ ಅಂತ ಇದೆ. ಬಿ ಎ ಪಡೆದಿರುವ ರವಿಯು ಪರೀಕ್ಷೆಗೆ ತಯಾರಾಗುತ್ತಿದೆ ಅಂತ ಇಷ್ಟಿದೆ. ಇಲ್ಲಿ ಈ ವಾಕ್ಯ ಬರೆದ್ರೆ ಹೆಂಗೆ ಆಗುತ್ತಪ್ಪ ನೋಡಿ. ಈಗ ಈ ವಾಕ್ಯ ಒಂದು ಕಂಟಿನ್ಯೂಸ್ ಪ್ರೆಸೆಂಟ್ ಇದೆ. ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸು ಆಕ್ಟಿವ್ ವಾಯ್ಸ್ ಇದೆ. ತಯಾರಾಗುತ್ತಿದ್ದೇನೆ ಅಂತ ನೋಡಿದರೆ ಇದು ಕಂಟಿನ್ಯೂಟಿ ತೋರಿಸ್ತದೆ, ಕಂಟಿನ್ಯೂಸ್ ಪ್ರೆಸೆಂಟ್ ಇರೋದನ್ನು ತೋರಿಸುತ್ತೆ. ಇದು ಇಂಗ್ಲೀಷ್ ಬರೆದ್ರೆ ಏನಾಗುತ್ತಪ್ಪ ಅಂತಂದರೆ ನೋಡಿ. ಈಗ ರವಿ who has BA degree. Ravi who has BA degree is preparing for exam. ಅಂತ ಆಗುತ್ತೆ ನೋಡಿ. ಈಗ ಇಲ್ಲಿ ಇದು ಸಬ್ಜೆಕ್ಟ್ ಆಗುತ್ತೆ ನೋಡಿ. ಹೂ ಅನ್ನೋದು ಅಲ್ವಾ, ಇದನ್ನೊಂದು ರಿಲೇಟಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ನೇರವಾಗಿ ಇದನ್ನ ಕನ್ನಡದ ಮೀನಿಂಗ್ ಬರೆಯೋಕ್ಕಾಗಲ್ಲ. ಇಲ್ಲಿ ನೋಡಿ, ಈಗ ಬಿ ಎ ಪದವಿ ಪಡೆದಿರುವ ಅಂತ ಇದೆ ಇಲ್ಲಿ. ಈ ಹೂ ಅಂತಂದರೆ ಈ ಹೂ ಅನ್ನೋದು ಅಲ್ವಾ, ಅಂದರೆ ಹೂ ಅನ್ನೋದು ಪದ, ಈ ಸರ್ವನಾಮ ಇದೆಯಲ್ವಾ, ಈ ಸರ್ವನಾಮ ಅಂದರೆ ಸಂಬಂಧವಾಚಕ ಸರ್ವನಾಮ ಏನಿದೆಯಲ್ವಾ ಹೂ ಅನ್ನೋದು, ಈ ಸಂಬಂಧವಾಚಕ ಸರ್ವನಾಮ ಈ ರವಿನ ವ್ಯಕ್ತಿ ಇದನ್ನಲ್ವ, ಈ ರವಿನ ವ್ಯಕ್ತಿ ಏನು ಅನ್ನೋದನ್ನು ಹೇಳ್ತಾ ಇದೆ. ಏನು ಅನ್ನೋದನ್ನು ಈ ರವಿನ ವ್ಯಕ್ತಿ ಬಗ್ಗೆ ಇವನು ಇವನ ಬಗ್ಗೆ ವರ್ಣನೆ ಮಾಡ್ತಿದ್ದಾನೆ, ಇವನ ಬಗ್ಗೆ ಹೇಳ್ತಾ ಇದೆ, ಇವನು ಏನೋ ಬಗ್ಗೆ ವರ್ಣನೆ ಮಾಡ್ತಾ ಇದೆ. ಹೂ ಹ್ಯಾಸ್ ಬಿ ಎ ಡಿಗ್ರಿಯನ್ನು ಹೊಂದಿರೋ ರವಿಯು ಅಂದರೆ ಈ ವ್ಯಕ್ತಿ ರವಿನ ವ್ಯಕ್ತಿ ಏನು ಅನ್ನೋದನ್ನು ಹೇಳ್ತದೆ. ಹಿಂಗೆ ಇನ್ನೊಂದು ಸಿಂಪಲ್ ಉದಾಹರಣೆ ಕೊಡೋದಾದ್ರೆ ನೋಡಿ. ಈಗ ನರೇಂದ್ರ ಮೋದಿ ಹೂ ಈಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಭಾರತದ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿಯವರು ಅಂತ ಹೇಳ್ತೀವಲ್ವ, ನರೇಂದ್ರ ಮೋದಿ ಈ ರೀತಿಯಾದ ಒಂದು ವಾಕ್ಯವನ್ನು ಬಳಸೋಕ್ಕೆ ಅಂದರೆ ಈ ವ್ಯಕ್ತಿ ಏನು ಅನ್ನೋದನ್ನು ಹೇಳೋದಕ್ಕೆ ನಾವು ಹೂ ಅನ್ನೋದು ಬಳಸ್ತೀವಿ. ಅಂದರೆ ಈ ವಾಕ್ಯ ಈ ರೀತಿಯಾಗಿ ಈ ವಾಕ್ಯದೊಳಗಡೆ ಇನ್ನೊಂದು ವಾಕ್ಯ ಇರುತ್ತೆ. ಅಂದರೆ ಹೂ ನಂತರ ಒಂದು ವಾಕ್ಯ ಹೂ ಏನು ತಿಳಿಸುತ್ತೆ ಅಂದರೆ ಈ ಹೂವನ್ನು ಹೊಡೆದಾಕಿ ನೋಡಿ. ಈಗ ಹೂವನ್ನು ಹೊಡೆದಾಕಿನೇ ಆಗುತ್ತೆ ನೋಡಿ. ಈಗ ಹೂವನ್ನು ಹೊಡೆದಾಕಿನೇ ಇವತ್ತು ಹೊಳ್ಸಾಕಿನೇ ಆಗುತ್ತೆ. ರವಿ ಆಸ್ ಬಿ ಎ ಡಿಗ್ರಿ ಆ್ಯಂಡ್ ಇಲ್ಲಿ ಅಂಡಾಕ್ಬಿಟ್ರೆ ಇಲ್ಲಿ ಅಂಡಾಕಿರಿ. ಇಲ್ಲಿ ರವಿ ಆಸ್ ಬಿ ಎ ಡಿಗ್ರಿ ಅಂಡ್ ಅಂತ ಹಾಕ್ಬಿಟ್ರಿ. ಇಲ್ಲಿ ನೋಡಿ ರವಿ ಆಸ್ ಬಿ ಎ ಡಿಗ್ರಿ ಆ್ಯಂಡ್ ಈಸ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ ಅಂತ ಆಗ್ಬಿಡುತ್ತೆ. ಇದು ಈ ರೀತಿ ಬರೀ ಎರಡು ವಾಕ್ಯ ಆಗ್ಬಿಡುತ್ತೆ. ಬಟ್ ಎರಡು ವಾಕ್ಯನ ಒಂದೇ ವಾಕ್ಯದ ಸೇರಿಸಿ ಬರೆಯೋಕ್ಕೋಸ್ಕರ ನಾವು ಇದೇ ರೀತಿಯಾಗಿ ನಾವು ರಿಲೇಟಿವ್ ಪ್ರೊನೌನ್ ಬಳಸ್ತೀವಿ. ಅಂದರೆ ಮತ್ತೆ ಇಲ್ಲಿ ರವಿನನ್ನು ಮತ್ತೆ ಬಳಸೋದ್ರ ಬದಲಾಗಿ ಇಲ್ಲಿ ಹೂ ಅಂತ ಹಾಕಿರ್ತೀವಿ. ಅಂದರೆ ಹೂ ಅಂದರೆ ಈ ವ್ಯಕ್ತಿ ಯಾರು ಅಂತ ಹೇಳ್ತಾರೆ, ರವಿ ಯಾರು ಅನ್ನೋ ಬಗ್ಗೆ ಹೇಳ್ತಾ ಇದೆ. ಇಲ್ಲೂ ಅಷ್ಟೇ ನೋಡಿ. ಈಗ ನರೇಂದ್ರ ಮೋದಿ ಹೂ ಇಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಇದೆಯಲ್ಲ, ಇದು ಹೂ ಅನ್ನೋದು ಈ ನರೇಂದ್ರ ಮೋದಿ ಬಗ್ಗೆ ಹೇಳುತ್ತೆ ನೋಡಿ. ಇದೇ ವಾಕ್ಯನ ಈ ಮೊದಲನೇ ವಾಕ್ಯನ ಈ ಕನ್ನಡ ಇದೆಯಲ್ವಾ ನೋಡಿ. ಈಗ ಈ ಕನ್ನಡದಲ್ಲಿರ್ತಕ್ಕಂಥ ವಾಕ್ಯ ನೋಡಿ. ಈಗ ಬಿ ಎ ಪದವಿ ಪಡೆದ ರವಿ ಅಂತ ಇದೆಯಲ್ವಾ ನೋಡಿ. ಈಗ ಎರಡು ರೀತಿ ಬರೀಬೋದು ನಾವು. ರವಿಯು ಬಿ ಎ ಪದವಿ ಪಡೆದಿರುತ್ತಾನೆ ಮತ್ತು ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾನೆ ಅಂತ ಆಗುತ್ತೆ. ಅಂದರೆ ಈ ರೀತಿ ಬರೆದು ಏನಾಗುತ್ತೆ ಅಂದರೆ ಈ ವಾಕ್ಯ ಎರಡು ವಾಕ್ಯ ಆಗುತ್ತೆ.
ಈ ಎರಡು ವಾಕ್ಯನ ಒಂದೇ ರೀತಿ ಬರಬೇಕು ಅಂದರೆ ಈ ರೀತಿಯಾಗಿ ಬರಬೇಕಾದಂದರೆ ಈ ಥರ ಒಂದು ರಿಲೇಟಿವ್ ಪ್ರೊನೌನ್ ಬಳಸ್ಕೊಂಡು ನಾವು ಒಂದು ವಾಕ್ಯ ಮಾಡ್ತೀವಿ. ಅದು ಈ ರೀತಿಯಾಗಿ ಬಳಸ್ತೀವಿ ನೋಡಿ. ಈಗ ರವಿ ಹೂ ಹ್ಯಾಸ್ BA ಡಿಗ್ರಿ ಅಂತ ನೋಡ್ತೀವಿ ನೋಡಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನೋಡಿ, ಈಗ ಇಲ್ಲೂ ಸಹ ಗ್ರಾಮರನ್ನು ಫಾಲೋ ಮಾಡಬೇಕಾಗುತ್ತೆ. ಇಲ್ಲೂ ಸಹ ಗ್ರಾಮರ್ ನೋಡಿ. ಹೂ ಹ್ಯಾಸ್ ಡಿಗ್ರಿ BA ಡಿಗ್ರಿಯನ್ನು ಹೊಂದಿರುವ ರವಿಯು ಪರೀಕ್ಷೆಗೆ ತಯಾರಿ ನಡೆಸುತ್ತೆ. ಫಾರ್ ಎಕ್ಸಾಮ್ ಅಂದರೆ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾನೆ ಅಂದರೆ ಹೂ ಅನ್ನೋದು ಒಬ್ಬ ವ್ಯಕ್ತಿ ಬಗ್ಗೆ ಹೇಳುತ್ತೆ. ಅದೇ ರೀತಿ ಹೂ ಅನ್ನೋದನ್ನು ವ್ಯಕ್ತಿಗಳು ಬಳಸ್ತೀವಿ, ಅಂದರೆ ಜೀವಂತ ಇರೋ ವ್ಯಕ್ತಿಗಳು ಬಳಸ್ತೀವಿ. ವಿಚ್ಚನ್ನು ವಸ್ತುಗಳು ಬಳಸ್ತೀವಿ. ದಟ್ಟನ್ನು ವಸ್ತುಗಳಿಗೂ ಬಳಸ್ತೀವಿ ಮತ್ತು ವ್ಯಕ್ತಿಗಳು ಬಳಸ್ತೀವಿ. ಮತ್ತು ವ್ಯಕ್ತಿಗಳು ಬಳಸ್ತೀವಿ. ಮುಂದೆ ನಾವು ವಾಕ್ಯಗಳು ಕೊಟ್ಟು ಉದಾಹರಣೆ ಸಹಿತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅವಾಗ ನಿಮಗೆ. ಅಂದರೆ ವಾಕ್ಯಗಳು ಕೊಟ್ಟು ಎಕ್ಸಾಂಪಲ್ ಕೊಟ್ಟು ಮಾಡಿದಾಗ ನಿಮಗೆ ವಿಚ್ಚಲ್ಲಿ ಬಳಸ್ತೀವಿ, ದಟ್ಟಲ್ಲಿ ಬಳಸ್ತೀವಿ, ಹೂವಲ್ಲಿ ಬಳಸ್ತೀವಿ ಗೊತ್ತಾಗುತ್ತೆ. ಮತ್ತು ದಟ್ಟನ್ನು ವ್ಯಕ್ತಿಗಳಿಗೂ ಬಳಸ್ತೀವಿ ಮತ್ತು ವಸ್ತುಗಳು ಸಹ ಬಳಸ್ತೀವಿ. ಹೂವನ್ನು ವ್ಯಕ್ತಿಗಳು ಬಳಸ್ತೀವಿ, ವಿಚ್ಚನ್ನು ವಸ್ತುಗಳು ಬಳಸ್ತೀವಿ. ಇದು ಇವೊಂದು ರಿಲೇಟೆಡ್ ಪ್ರೊನೌನ್ ಅಂತ ಹೇಳ್ತೀವಿ. ಈಗ ಇದೇ ಹೂ, ವಿಚ್ಚು, ದಟ್ಟು ಸಂಬಂಧಪಟ್ಟಂಗೆ ಕೆಲವೊಂದು ವಾಕ್ಯಗಳನ್ನು ತಗೊಂಡು ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗೋಣ. ಯಾವ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ಕೊಳ್ಳೋಣ ನೋಡಿ. ಈಗ The boy was lazy. One second. ನೋಡಿ, ಈಗ the boy who was lazy was punished ಅಂತ ಇದೆ. ನೋಡಿ, ಈಗ ಈ ವಾಕ್ಯದಲ್ಲಿ ಬಂದು ಈ ವಾಕ್ಯದಲ್ಲಿ ಮೇನ್ ಸೆಂಟೆನ್ಸ್ ಬಂದು ದ ಬಾಯ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ, ವಾಸ್ ಪುನಿಷ್ ಅನ್ನೋದು ವರ್ಬ್ ಆಗುತ್ತೆ. ದ ಬಾಯ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ, ವಾಸ್ ಪುನಿಷ್ ಅನ್ನೋದು ಆಗುತ್ತೆ. ಈ ವಾಕ್ಯ ಒಂದು ಸಿಂಪಲ್ ಪಾಸ್ಟ್ ಟೆನ್ಸು ಪ್ಯಾಸಿವ್ ವಾಯ್ಸಲ್ಲಿ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸು ಪ್ಯಾಸಿವ್ ವಾಯ್ಸ್ ನಿಯಮ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಗೊತ್ತಿಲ್ಲ ಅಂದರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನಿಯಮಗಳನ್ನ ಮಾಡಿದ್ದೀನಿ. ಈ ವಿಡಿಯೋ ಕೆಳಗಡೆ ಲಿಂಕನ್ನು ಹಾಕಿರ್ತೀನಿ. ಅದನ್ನ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ನಿಯಮಗಳನ್ನು ಒಂದು ನೋಡ್ಕೊಂಡು ಬರ್ಕೊಂಡು ನಿಮ್ಗೆ ಫಸ್ಟ್ ಟೈಮ್ ಕ್ಲಾಸ್ ನೋಡ್ತಾ ಇರೋದಾದರೆ ನಿಮಗೆ ಇಲ್ಲಿ ದಿ ಬಾಯ್ ಹೂ ವಾಸ್ ಲೇಜಿ ವಾಸ್ ಪನಿಷ್ಡ್ ಈ ವಾಕ್ಯ ಇದು ಮೇನ್ ವಾಕ್ಯ. ಈ ಹೂ ವಾಸ್ ಲೇಜಿ ಇದೆಯಲ್ವಾ, ಈ ಲೇಜಿ ಅನ್ನೋದು ಈ ವಾಸ್ ಲೇಜಿ ಅನ್ನೋದು ಈ ಹುಡುಗನ ಬಗ್ಗೆ ಹೇಳ್ತಾ ಇದೆ. ಅಂದರೆ ಇವನು ಏನಾಗಿದ್ದಾನೆ ಅಂತ ಏನಾಗಿದ್ದಾನೆ ಅನ್ನೋದ್ರ ಬಗ್ಗೆ ಹೇಳ್ತೇವೆ. ಆಗಿದ್ದಾನೆ ಅಂತಲ್ಲ, ಹಿಂದೆ ಏನಾಗಿದೆ ಪಾಸ್ಟ್. ಇಲ್ಲೂ ಸಹ ನಾವು ಟೆನ್ಸ್ಗಳು ನೋಡ್ಬೇಕಾಗುತ್ತೆ. ಅಂದರೆ ಇಲ್ಲೂ ಸಹ ನಾವು ಟೆನ್ಸ್ಗಳು ನೋಡ್ಬೇಕಾಗುತ್ತೆ. ಇಲ್ಲಿ ವಾಸ್ ಲೇಜಿ ಅಂದರೆ ಇದು ವರ್ಬ್ ಆಗುತ್ತೆ, ಇದು ಆಬ್ಜೆಕ್ಟ್ ಆಗುತ್ತೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಬರುತ್ತೆ. ಬಾಯ್ ವಾಸ್ ಲೇಜಿ ಅಂತ ಆಗುತ್ತೆ. ಹೂವನ್ನು ತೆಗೆದಾಕ್ಬಿಟ್ರಲ್ಲಿ ಹೂ ಅನ್ನೋದನ್ನ ತೆಗೆದಾಕಿರಿ. ಇಲ್ಲಿ ಬಾಯ್ ವಾಸ್ ಲೇಜಿ ಅಂತ ಆಗುತ್ತೆ. ಇದು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಏನಪ್ಪ ಅಂದರೆ ಏನಾಗುತ್ತೆ ಅಂದರೆ ನೋಡಿ, ಈಗ ಲೇಜಿಯಾಗಿದ್ದ, ಸೋಮಾರಿಯಾಗಿದ್ದ ಅಂದರೆ ಪಾಸ್ಟ್ ಟೆನ್ಸ್. ಅಕಸ್ಮಾತ್ ಸೋಮಾರಿ ಆಗಿರುವ ಅಂತಂದರೆ ಈಸ್ ಆಗುತ್ತೆ. ಇಲ್ಲಿ ಬಾಯ್ ಹೂ ಈಸ್ ಲೇಜಿ ಅಂತ ಆಗುತ್ತೆ. ಅಕಸ್ಮಾತ್ ಪ್ರೆಸೆಂಟ್ ಟೆನ್ಸ್ ಆಗಿದ್ರೆ ಇದು ಪಾಸ್ಟ್ ಟೆನ್ಸ್. ಸೋಮಾರಿಯಾಗಿದ್ದ ಹುಡುಗನನ್ನು ಅನ್ನು ಅಂತ ಯಾಕೆ ಬರೀತಾ ಇದೀವಿ ಅಂದರೆ ಇದು ಆಬ್ಜೆಕ್ಟ್. ಇದು ಹುಡುಗನನ್ನು ಸೋಮಾರಿಯಾಗಿದ್ದ ಹುಡುಗನನ್ನು ಶಿಕ್ಷಿಸಲಾಯಿತು. ಸೋಮಾರಿಯಾಗಿದ್ದ ಹುಡುಗನನ್ನು ಶಿಕ್ಷಿಸಲಾಯಿತು. ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ಈ ವ್ಯಕ್ತಿ ಏನಾಗಿದ್ದ ಅಂತ ಈ ಹುಡುಗ ಏನಾಗಿದೆ ಅನ್ನೋ ಬಗ್ಗೆ ಹೇಳುತ್ತೆ ಅಷ್ಟೇ. ಇಲ್ಲಿ ಅಂದರೆ ಈ ಹೂವನ್ನು ಇವನ ಬದಲಾಗಿ ಒಂದು ಸರ್ವನಾಮ ಹೆಂಗೆ ಬಳಸ್ತೀವಿ ಅದೇ ರೀತಿ ರಿಲೇಟಿವ್ಗಳನ್ನು ಬಳಸಿದ್ದೀವಿ ಅಷ್ಟೇ. ಇಲ್ಲಿ ಈ ರೀತಿ ನೀವು ವಾಕ್ಯ ಬಳಸಬೇಕಾಗುತ್ತೆ. ಈ ಹೂವನ್ನು ನೇರವಾಗಿ ನಾವು ಕನ್ನಡ ಬರೆಯೋಂಗಿಲ್ಲ. ಇಲ್ಲಿ ಹೂ ಅಂದರೆ ಯಾರು ಅಂತ ಆಗುತ್ತೆ, ಯಾರು ಅಂತ ಬರೆಯೋಂಗಿಲ್ಲ. ಅದನ್ನ ಈ ರೀತಿ ತಗೋಬೇಕು. ಸೋಮಾರಿಯಾಗಿದ್ದ ಯಾರು ಅಂತ ಅವನು ಸೋಮಾರಿಯಾಗಿದ್ದ ಹುಡುಗನು ಅಂತ ಈ ರೀತಿ ಬರಬೇಕಾಗುತ್ತೆ. ಶಿಕ್ಷಲಾಯಿತು. ಈಗ ಇನ್ನೊಂದು ವಾಕ್ಯ ಬರ್ಕೊಂಡು ನೋಡಿ. ಇದನ್ನೇ ಬಾಯ್ಸ್ ಅಂತ ಇದು ಬಾಯ್ಸ್ ಅಂತ ಮಾಡ್ಕೊತೀನಿ. ಬಾಯ್ಸ್ ಓವರ್ ಲೇಜಿ ಅಂತ ಆಗುತ್ತೆ ನೋಡಿ. ಈ ಬಾಯ್ಸ್ ಇದು ಓವರ್ ಆಗುತ್ತೆ. ಓವರ್ ಲೇಜಿ, ಬಾಯ್ಸ್ ಓವರ್ ಲೇಜಿ. ವಾಸ್ ಪನಿಷ್ಡ್ ಅಂದರೆ ಸೋಮಾರಿಯಾಗಿದ್ದ ಹುಡುಗರನ್ನು ಶಿಕ್ಷಿಸಲಾಯಿತು. ಸೋಮಾರಿಯಾಗಿದ್ದ ಹುಡುಗರನ್ನು ಶಿಕ್ಷಿಸಲಾಯಿತು ಅಂತ ಆಗುತ್ತೆ. ಬಾಯ್ಸ್ ಹೂ ವರ್ ಲೇಜಿ ಅಂತ ಬರೆದ್ರೆ ಇಲ್ಲಿ ಇದು ವಾಸ್ ಪನಿಷ್ಡ್ ಅಲ್ಲ, ವರ್ ಪನಿಷ್ಡ್ ಅಂತ ಆಗುತ್ತೆ. ವರ್ ಪನಿಷ್ಡ್ ಅಂದರೆ ಇದು ಅಷ್ಟೇ ಸಿಂಪಲ್ ಪಾಸ್ಟ್ ಟೆನ್ಸ್ ಪ್ಯಾಸಿವ್ ವಾಯ್ಸೇ. ಇದು ಬಾಯಿ ಇದ್ದಿದ್ರೆ ಬರೀ ಬಾಯಿ ಇದ್ದರೆ ಇದು ವಾಸ್ ಅಂತ ಇತ್ತು. ಬಾಯ್ಸ್ ಅಂತ ಬಂದಿದ್ರೆ ವರ್ರ ಇದೆ ಇಲ್ಲಿ. ಅಂದ್ರೆ ಯಾಕಂದರೆ ಇವ್ರು ದೇ ಬರ್ತಾರೆ, ಅದರಿಂದ ವರ್ರ ಆಗಿದೆ ಇಲ್ಲಿ ಪ್ಯಾಸಿವ್ ವಾಯ್ಸು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಸೋಮಾರಿಯಾಗಿದ್ದ ಹುಡುಗರನ್ನು ಶಿಕ್ಷಿಸಲಾಯಿತು. ಈ ರೀತಿಯ ಮಾಡೋಕ್ಕಾಗುತ್ತೆ. ಈಗ ಇನ್ನೊಂದು ವಾಕ್ಯ ಬರ್ಕೊಂಡು ನಾನು ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತೀನಿ ನೋಡಿ.
ಹೂ ವಿಚ್ಚು ದಟ್ಟು, ಹೂ ವಿಚ್ಚು ದಟ್ಟು. ನೆಕ್ಸ್ಟು ಐ ಹೂ ಆಮ್ ಯುವರ್ ಕಿಂಗ್, ಐ ಹೂ ಆಮ್ ಯುವರ್ ಕಿಂಗ್, ಐ ಹೂ ಆಮ್ ಯುವರ್ ಕಿಂಗ್ ವಿಲ್ ಲೀಡ್ ಯು. ಐ ಹೂ ಆಮ್ ಯುವರ್ ಕಿಂಗ್ ವಿಲ್ ಲೀಡ್ ಯು ಅಂತ ಇದೆ ನೋಡಿ. ಈಗ ಈ ವಾಕ್ಯದಲ್ಲಿ ಬಂದು ಇದು ಸಬ್ಜೆಕ್ಟು, ಇದು ಮೇನ್ ವರ್ಬು, ಮೇನ್ ಸೆಂಟೆನ್ಸಲ್ಲಿ ಇದು ವರ್ಬ್ ಆಗುತ್ತೆ, ಇದು ಆಬ್ಜೆಕ್ಟ್ ಆಗುತ್ತೆ. ನಿಮ್ಮ ರಾಜ, ಇಲ್ಲಿ ಈ ವಾಕ್ಯ ಹೂ ಅನ್ನೋದು ಈ ವ್ಯಕ್ತಿ ಬಗ್ಗೆ ಹೇಳ್ತದೆ. ಈ ವ್ಯಕ್ತಿ ಯಾರು ಅಂತ ಹೇಳ್ತಾ ಇದೆ. ಹೂ ಆಮ್ ಯುವರ್ ಕಿಂಗ್ ಅಂದರೆ ನಿಮ್ಮ ರಾಜನಾಗಿರುವ ನಾನು, ನಿಮ್ಮ ರಾಜನಾಗಿರುವ ನಾನು, ನಿಮ್ಮ ರಾಜನಾಗಿರುವ ನಾನು, ನಿಮ್ಮನ್ನು ಆಬ್ಜೆಕ್ಟ್ ಇದು, ನಿಮ್ಮನ್ನು. ಈ ವಾಕ್ಯ ಬಂದು ಸಿಂಪಲ್ ಫ್ಯೂಚರ್ ಟೆನ್ಸ್ ಇದೆ. ಸಿಂಪಲ್ ಫ್ಯೂಚರ್ ಟೆನ್ಸು ಆಕ್ಟಿವ್ ವಾಯ್ಸಲ್ಲಿದೆ, ಸಿಂಪಲ್ ಫ್ಯೂಚರು ಆಕ್ಟಿವ್ ವಾಯ್ಸಲ್ಲಿದೆ. ನಿಮ್ಮ ರಾಜನಾಗಿ ನಾನು ನಿಮ್ಮನ್ನು ಮುನ್ನಡೆಸುವೆನು, ನಿಮ್ಮ ರಾಜನಾಗಿರುವ ನಾನು ನಿಮ್ಮನ್ನು ಮುನ್ನಡೆಸುವನು ಅಂತಾಗುತ್ತೆ. ಇದು ಐ ಹೂ ಆಮ್ ಯುವರ್ ಕಿಂಗ್ ವಿಲ್ ಲೀಡ್ ಯು ಅಂತಂದರೆ ನಿಮ್ಮ ರಾಜನಾಗಿರುವ ನಾನು ನಿಮ್ಮನ್ನು ಮುನ್ನಡೆಸುವನು ಅಂತಾಗುತ್ತೆ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಬರ್ಕೊಂಡು ಮಾತಾಡ್ತೀನಿ ನೋಡಿ. we who seek your protection, we who seek your protection are strangers here. ವಿ ಓ ಸಿ ಕ್ಯೂ ಪ್ರೊಡಕ್ಷನ್ ಆ ಸ್ಟೇಜ್ ಅಂತ ಇದೆಯಲ್ವಾ, ಇದು ವಿನ ಸಬ್ಜೆಕ್ಟ್ ಆಗುತ್ತೆ. ಇದು ಮೇನ್ ಸೆಂಟೆನ್ಸ್, ಇದರಲ್ಲಿ ಮೇನ್ ಸೆಂಟೆನ್ಸ್ ಆರ್ ವರ್ಬ್ ಆಗುತ್ತೆ, ಸ್ಟೇಜ್ ಆಬ್ಜೆಕ್ಟ್ ಆಗುತ್ತೆ, ಇದು ವಿಶೇಷಣ ಆಗುತ್ತೆ. ಓ ಸಿ ಕ್ಯೂ ಪ್ರೊಡಕ್ಷನ್ ಅಂತ ಇದು ಸೀಕ್ ಅನ್ನೋ ವರ್ಬ್ ಆಗುತ್ತೆ, ಯುವರ್ ಪ್ರೊಡಕ್ಷನ್ ಅನ್ನೋದು ಆಬ್ಜೆಕ್ಟ್ ಅಂತ ಆಗುತ್ತೆ. ಇದೇನಾದ್ರು ಇದು ಬರೋದು ಏನಾಗುತ್ತೆ ಬಗ್ಗೆ ಕನ್ನಡ ಬರೋದು ಏನಾಗುತ್ತೆ ಅಂದರೆ, ನಿಮ್ಮ ನೋಡಿ. ಈಗ ಫಸ್ಟು ನಾವು ಹೂ ಅಂದರೆ ರಿಲೇಟಿವ್ ಒಳಗಡೆ ತಗೊಂಡು ವಾಕ್ಯ ಫಸ್ಟ್ ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ, ಇಲ್ಲಿಂದ ತಗೋಕ್ಕಾಗುತ್ತೆ. ಯುವರ್ ಪ್ರೊಡಕ್ಷನ್ ಅಂದರೆ ನಿಮ್ಮ ರಕ್ಷಣೆಯನ್ನು ಬಯಸುತ್ತಿರುವ ಇಲ್ಲಾಂದರೆ ಕೋರುತ್ತಿರುವ ಅಂತ ಆಗುತ್ತೆ. ಬಯಸುತ್ತಿರುವ ಇಲ್ಲ ಕೋರುತ್ತಿರುವ. ಸೀಕ್ ಅಂದರೆ ಕೋರು ಬಯಸು ಅಂತ ಆಗುತ್ತೆ, ಸೀಕ್ ಅಂದರೆ ಕೋರು ಬಯಸು ಅಂತ ಆಗುತ್ತೆ. ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡು ಅಂತ ಹೇಳ್ತೀವಿ, ಅದನ್ನ ಬಯಸುತ್ತಿರುವ ಅಂದರೆ ಇವರು ಇಲ್ಲಿಗೆ ಸ್ಟ್ರೇಂಜರ್ಸ್ ಅಂದರೆ ಅಪರಿಚಿತರ. ಈ ಸ್ಥಳ ಯಾವುದೊಂದು ಸ್ಥಳಕ್ಕೆ ಅಪರಿಚಿತರಲ್ಲಿ ಅವರು ಇವ್ರು ಯಾವ ಸ್ಥಳೀಯರಿಂದ ಹೆಲ್ಪ್ ಕೇಳ್ತಿದ್ದಾರೆ, ಅಂದರೆ ಸಹಾಯ ಕೇಳ್ತಿದ್ದಾರೆ. ನಿಮ್ಮ ರಕ್ಷಣೆಯನ್ನು ಬಯಸುತ್ತಿರುವ ಕೋರುತ್ತಿರುವ ನಾವು ಇಲ್ಲಿ ಅಪರಿಚಿತರಾಗಿರುತ್ತೇವೆ. ನಿಮ್ಮ ರಕ್ಷಣೆಯನ್ನು ಬಯಸುತ್ತಿರುವ ನಾವು ಕೋರುತ್ತಿರುವ ನಾವು ಇಲ್ಲಿ ಅಪರಿಚಿತರಾಗಿರುತ್ತೇವೆ. ನಿಮ್ಮ ರಕ್ಷಣೆಯನ್ನು ಬಯಸುತ್ತಿರುವ ಕೋರುತ್ತಿರುವ ನಾವು ಇಲ್ಲಿ ಅಪರಿಚಿತರಾಗಿರುತ್ತೇವೆ ಅಂತ ಆಗುತ್ತೆ ನೋಡಿ. ಇಲ್ಲಿ ಮೇನ್ ಸೆಂಟೆನ್ಸ್, ಇದು ಮೇನ್ ಸೆಂಟೆನ್ಸ್ ಇಲ್ಲ, ಆಗಿರುತ್ತೇವೆ. ಇದು ಬಿ ಫಾರ್ಮಿಗೆ ಬರುತ್ತೆ. ಇದು ಬಿ ಫಾರ್ಮ್ನ ಸಂಬಂಧಪಟ್ಟಂಗೆ ಒಂದು ಕ್ಲಾಸ್ ಮಾಡಿ ಅನೌನ್ಸ್ ಮಾಡ್ಕೊಂಬನ್ನಿ. ವಿ ಆರ್ ಸ್ಟ್ರೇಂಜರ್ಸ್ ಹಿಯರ್ ಅಂತ ಆಗುತ್ತೆ. ನಿಮ್ಮ ರಕ್ಷಣೆಯನ್ನು ಕೋರುತ್ತಿರುವ ನಾವು ಇಲ್ಲಿ ಅಪರಿಚಿತರಾಗಿರುತ್ತೆ. ಈ ರೀತಿಯಾಗಿ ಸೆಂಟೆನ್ಸ್ ಆಗುತ್ತೆ. ಈಗ ಇನ್ನೊಂದು ವಾಕ್ಯ ಬರೆಯೋಣ. They who live in glass house should not throw stone. ಇಲ್ಲಿ
ಈ ದೇ ಶುಡ್ ನಾಟ್, ಇದು ಮೇನ್ ಸೆಂಟೆನ್ಸ್ ಆಗುತ್ತೆ. ದೇ ಶುಡ್ ನಾಟ್ ಥ್ರೋ ಸ್ಟೋನ್ ಮೇನ್ ಸೆಂಟೆನ್ಸ್ ಆಗುತ್ತೆ. ಇದು ಆಬ್ಜೆಕ್ಟ್, ಇದು ವರ್ಬು. ಇದು ಸಿಂಪಲ್ ಪ್ರೆಸೆಂಟೆನ್ಸು, ಆಕ್ಟಿವ್ ವಾಯ್ಸು, ಇದು ಮೋಡಲ್ ಆಕ್ಸಿಲರಿ ಬರುತ್ತೆ. ಕ್ಯಾನ್ ಕುಡ್ ಮೇ ಮೈಟಲ್ಲಿ ಬರ್ತಾವೆ, ಮೋಡಲ್ ಆಕ್ಸಿಲರಿ ಬರುತ್ತೆ. ನೆಕ್ಸ್ಟ್ ಒಂದು ಕ್ಲಾಸ್ ಮಾಡ್ತೀನಿ ನೋಡಿರಂತೆ. ದೇ ಶುಡ್ ನಾಟ್ ಥ್ರೋ ಸ್ಟೋನ್ ಅಂತ ಆಗುತ್ತೆ. ದೇ ಅಂದರೆ ಇವ್ರ ಬಗ್ಗೆ ಯಾರು ಹೇಳ್ತಾ ಇದೆ, ದೇ ಅಂದರೆ ಇವ್ರು ಯಾರು ಅಂತ ಹೇಳ್ತಾ ಇದ್ದೆ. ದೇ ಹೂ ಲಿವ್ ಇನ್ ಗ್ಲಾಸ್ ಹೌಸ್ ಇದೆ, ಇದು ವರ್ಬ್ ಆಗುತ್ತೆ. ಇನ್ನೊಂದು ಪ್ರಿಪೋಷನ್ ಆಗುತ್ತೆ. ಇದು ಕಾಣಬಹುದು ಏನಂತಪ್ಪ ಅಂದ್ರೆ, ಇದನ್ನು ಕಾಣಬಹುದು ಏನಂತಪ್ಪ ಅಂದರೆ ಗಾಜಿನ ಮನೆಯಲ್ಲಿ ವಾಸಿಸುವವರು. ಗಾಜಿನ ಮನೆಯಲ್ಲಿ ವಾಸಿಸುವವರು, ಗಾಜಿನ ಮನೆಯಲ್ಲಿ ವಾಸಿಸುವವರು. ಕಲ್ಲನ್ನು ಎಸೆಯಬಾರದು. ಗಾಜಿನ ಮನೆಯಲ್ಲಿ ವಾಸಿಸುವವರು ಕಲ್ಲನ್ನು ಎಸೆಯಬಾರದು. ಗಾಜಿನ ಇಲ್ಲಿ ಶುಡ್ ನಾಟ್, ಇವ್ರು ಯಾರು ಅಂತ ಅಂದರೆ ಯಾರು ಅಂತ, ದೇ ಹೂ ಲಿವಿಂಗ್ ಗ್ಲಾಸ್ ಅಂದರೆ ಗಾಜಿನ ಮನೆಯಲ್ಲಿ ವಾಸಿಸುವವರು ಕಲ್ಲನ್ನು ಎಸೆಯಬಾರದು. ಈ ರೀತಿ ಆಗುತ್ತೆ. ಈಗ ಇನ್ನೊಂದು ವಾಕ್ಯ ಬರ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ತೀವಿ ನೋಡಿ. ಸ್ವಲ್ಪ ಎಲ್ಲ ನೋಡಿ, ಹೂವನ್ನು ವ್ಯಕ್ತಿಗಳಿಗೆ ಬಳಸ್ತೀವಿ, ಅಂದರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಾಗ ಮಾತ್ರ ಹೂ ಬಳಸ್ತೀವಿ. ನೆಕ್ಸ್ಟ್ ವಿಚ್ ದಟ್ ಬರುತ್ತೆ ಈಗ. ನೆಕ್ಸ್ಟ್ ಈಗ ಮತ್ತು ಆ ಹೂ ಸಬ್ ಸೆಂಟೆನ್ಸ್ ಬರ್ತಲ್ಲ, ಆ ಸಬ್ ಸೆಂಟೆನ್ಸಲ್ಲೂ ಗ್ರಾಮರ್ ಮೇಂಟೈನ್ ಆಗಬೇಕು. ದ ಫ್ಲವರ್ಸ್ which grow in our garden are not for sale. The flowers which grow in our garden ಅಂದರೆ ಈ ನೋಡಿ, ಈಗ ವಿಚ್ ಅನ್ನೋದು ವಸ್ತುಗಳಿಗೆ, ಅಂದರೆ ಗಿಡ ಅಂದರೆ ವಸ್ತುನೇ ಆಗುತ್ತೆ. ನಮ್ಮನ್ನು ಬಿಟ್ಟು, ಒಂದು ಜೀವಂತ ವ್ಯಕ್ತಿಗಳನ್ನ ಬಿಟ್ಟು, ಒಂದು ಪ್ರಾಣಿ ಮತ್ತು ಪಕ್ಷಿ, ಮನುಷ್ಯನ ಬಿಟ್ಟು ಇದರೆಲ್ಲ ವಿಚ್ಚೆ ಆಗುತ್ತೆ. ಮತ್ತು ಪ್ರಾಣಿ ಪಕ್ಷಿಗಳಿಗೂ ನಾವು ವಿಚ್ ಅಂತ ಬಳಸ್ತೀವಿ. ಇಲ್ಲಿ ಫ್ಲವರ್ಸ್ಗೂ ವಿಚ್ ಅನ್ನೋ ರಿಲೇಟಿವ್ ಪ್ರೊನೌನ್ ಬಳಸ್ತೀವಿ. ಇಲ್ಲಿ ಈ ಫ್ಲವರ್ಸು ಯಾವುದಂತ ಹೇಳ್ತಾ ಇದೆ, ಈ ಫ್ಲವರ್ಸ್ ಯಾವುದಂತ ನೋಡಿ. ಈ ಬೇಕಾದ್ರೆ ದ ಫ್ಲವರ್ಸ್ ವಿಚ್ ಆರ್ ಇನ್ ರೆಡ್ ಕಲರ್ ಅಂತ ಹೇಳೋದಾಯಿತು. ಕೆಂಪು ಬಣ್ಣದಲ್ಲಿರುವ ಹೂಗಳು ಅಂತ ಹೇಳೋದಾಯಿತು. ಇಲ್ಲಿ ವಿಚ್ ಆರ್ ಗ್ರೋ ಇನ್ ಅವರ್ ಗಾರ್ಡನ್, ತೋಟದಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರುವ ಗ್ರೋ ಅಂದರೆ ನೋಡಿ, ಇಲ್ಲೂ ಹೊರಬಾರಿ ನೋಡಿ, ಇಲ್ಲಿ ಫ್ಲವರ್ಸ್ ಗ್ರೋ ಅಂತ ಇದೆ ನೋಡಿ. ಇದು ಈ ವಾಕ್ಯ ಒಂದು ಸಿಂಪಲ್ ಪ್ರೆಸೆಂಟೆನ್ಸ್ ಬರುತ್ತೆ. ಈ ಮೇನ್ ವಾಕ್ಯ ಬಂದು ಸಿಂಪಲ್ ಪ್ರೆಸೆಂಟೆನ್ಸ್ ಆಕ್ಟಿವೈಸ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟು ಆಕ್ಟಿವೈಸ್ ಆಗುತ್ತೆ. ನಮ್ಮ ತೋಟದಲ್ಲಿ ಬೆಳೆದಿರುವ ಹೂಗಳು ಮಾರಾಟಕ್ಕಿಲ್ಲ. ನಮ್ಮ ತೋಟದಲ್ಲಿ ಬೆಳೆದಿರುವ ಹೂಗಳು ಮಾರಾಟಕ್ಕಿಲ್ಲ ಅಂತ ಆಗುತ್ತೆ. ಅಂದರೆ ಈ ಹೂಗಳು ಯಾವುವು ಅಂತ, ಈ ಹೂವುಗಳು ಯಾವುವು ಅಂತ ಅಂದರೆ ವಿಚ್ ಅಂದರೆ ಇದ್ರ ಬಗ್ಗೆ ಹೇಳ್ತಾ ಇದೆ. ಈ ಹೂಗಳ ಬಗ್ಗೆ ಇದು ಈ ವಾಕ್ಯದಲ್ಲಿ ಹೇಳ್ತಾ ಇದೆ. ಇಲ್ಲೂ ಅಷ್ಟೇ ನಾವು ಗ್ರಾಮರ್ ಫಾಲೋ ಮಾಡಲೇಬೇಕು. ವಿಚ್ ಗ್ರೋ ಇನ್ ನಮ್ಮ ತೋಟದಲ್ಲಿ ಬೆಳೆದಿರುವ. ಈಗ ಅಕಸ್ಮಾತ್ ಬೆಳೆಯಲಾಗಿರುವ ಅಂದರೆ ವಿಚ್ ಆಫ್ ಗ್ರೋ ಅಂತ ಆಗುತ್ತೆ. ಬೆಳೆಯುತ್ತಿರುವ ಅಂದರೆ ವಿಚ್ ಈಸ್ ಗ್ರೋಯಿಂಗ್ ಅಂತ ಆಗುತ್ತೆ. ಇಲ್ಲೂ ಗ್ರಾಮರ್ ಫಾಲೋ ಮಾಡೋಕ್ಕಾಗುತ್ತೆ. ಅದು ಇಲ್ಲೂ ಯಾವ ಟೆನ್ಸ ಬರುತ್ತೆ ಅನ್ನೋ ನೋಡೋಕ್ಕಾಗುತ್ತೆ. ಇಲ್ಲೂ ಸಹ ಅದು ಯಾವ ಟೆನ್ಸ ಬರುತ್ತೆ, ವಾಯ್ಸಲ್ಲಿ ಬರುತ್ತೆ ನೋಡೋಕ್ಕಾಗುತ್ತೆ. ನಮ್ಮ ತೋಟದಲ್ಲಿ ಬೆಳೆದಿರುವ ಹೂಗಳು ಮಾರಾಟಕ್ಕಿಲ್ಲ ಅಂತ ಆಗುತ್ತೆ. ಈ ರೀತಿ ಆಗುತ್ತೆ. ಇನ್ನೊಂದು ವಾಕ್ಯ ಬರ್ಕೊಂಡು ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ನೆಕ್ಸ್ಟ್ ಈಗ ದ ಪೆನ್ that you gave is very good one. ಇದು ಸಬ್ಜೆಕ್ಟ್ ಆಗುತ್ತೆ. ಈ ವಾಕ್ಯದಲ್ಲಿ ಇದು ವರ್ಬು, ಇದು ಆಬ್ಜೆಕ್ಟು. ಇದು ಪೆನ್ ದಟ್ ಯು ಗೇವ್ ಅಂದರೆ ಇದು ಯಾರು ಕೊಟ್ಟಿದ್ದು, ಇದೆಯಾ ಪೆನ್ ಯಾವುದು ಅಂತ. ಇದು ನೀನು ಕೊಟ್ಟ ಪೆನ್ನು. ವೆರಿ ಗುಡ್ ಒನ್ ಅಂದರೆ ತುಂಬ ಚೆನ್ನಾಗಿರುತ್ತದೆ.
ನೀನು ಅಂದರೆ ಈ ಪೆನ್ ಯಾರು ಕೊಡಿ, ಈ ಪೆನ್ ಬಗ್ಗೆ ನೀನು ಕೊಟ್ಟ ಪೆನ್ನು, ಪೆನ್ ವಿಚ್ ಇಸ್ ಇನ್ ರೆಡ್ ಕಲರ್, ಪೆನ್ ವಿಚ್ ಇಸ್ ಇನ್ ಬ್ಲ್ಯಾಕ್ ಕಲರ್, ಅಂದರೆ ದಟ್ ಇಸ್ ಇನ್ ಬ್ಯಾಟ್ ದಟ್ ಇಸ್ ಇನ್ ಬ್ಲ್ಯಾಕ್ ಕಲರ್. ಅಂದರೆ ಇದು ಯಾರು ಈ ಪೆನ್ ಬಗ್ಗೆ ದಟ್ ಅನ್ನೋದು ಈ ಪೆನ್ ಬಗ್ಗೆ ಹೇಳ್ತಾ ಇದೆ. ಅಂದರೆ ಇದು ಒಂದು ರಿಲೇಟಿವ್ ಪ್ರೊನೌನ್. ದಟ್ಟನ್ನು ಒಂದು ಕಂಜಂಕ್ಷನ್ ಆಗಿ ಬಳಸ್ತೀವಿ, ಮತ್ತು ಒಂದು ನೌನ್ ಆಗಿ ಬಳಸ್ತೀವಿ, ಒಂದು ರಿಲೇಟಿವ್ ಪ್ರೊನೌನ್ ಆಗಿ ಬಳಸ್ತೀವಿ. ದಟ್ ಅನ್ನೋದು ಸುಮಾರು ಕಡೆ ಬೇರೆ ಬೇರೆ ರೋಲನ್ನು ಮಾಡುತ್ತದೆ. ಒಂದು ರಿಲೇಟಿವ್ ಪ್ರೊನೌನ್ ಆಗಿ ವರ್ಕ್ ಆಗುತ್ತೆ, ಮತ್ತು ಪ್ರೊನೌನ್ ಆಗಿ ವರ್ಕ್ ವರ್ಕ್ ಆಗುತ್ತೆ, ಮತ್ತು ನೌನ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ರಿಲೇಟಿವ್ ಪ್ರೊನೌನ್ ವರ್ಕ್ ಆಗ್ತದೆ ಇಲ್ಲಿ. ಮತ್ತು ಕಂಜಂಕ್ಷನ್ ಆಗಿ ಕೆಲಸ ಮಾಡ್ತದೆ. ಕಂಜಂಕ್ಷನ್ ಆದಾಗ ಆದ್ದರಿಂದ ಅಂತ ಆಗುತ್ತೆ, ಮತ್ತು ಎಂದು ಅಂತ ಆಗುತ್ತೆ. ಅದು ನೋಡ್ಕೊಂಡು ನಾವು ಮಾಡೋಕ್ಕಾಗುತ್ತೆ. ನೀನು ಕೊಟ್ಟ ಪೆನ್ನು ತುಂಬ ಚೆನ್ನಾಗಿರುತ್ತದೆ, ತುಂಬ ಚೆನ್ನಾಗಿರುತ್ತದೆ, ತುಂಬ ಚೆನ್ನಾಗಿರುತ್ತದೆ. ಈ ರೀತಿ ಆಯಿತು. ಈಗ ಇನ್ನೊಂದು ವಾಕ್ಯ ಬರ್ಕೊಂತೀನಿ. ದ ಆನ್ಸರ್ ವಿಚ್ ಯು gave is not, the answer which you gave is not right. The answer which you gave is not right ಅಂದರೆ ಇದಲ್ವಾ, ಆನ್ಸರ್ ಒಂದು ಸಬ್ಜೆಕ್ಟ್ ಆಗುತ್ತೆ, ಈಸ್ ನಾಟ್ ಅನ್ನೋ ವರ್ಬ್ ಆಗುತ್ತೆ, ಇದು ಆಬ್ಜೆಕ್ಟ್ ಆಗುತ್ತೆ. ಈ ಆನ್ಸರ್ ವಿಚ್ ಯು ಗೇವ್ ಅಂದರೆ ಈ ಆನ್ಸರ್ ಬಗ್ಗೆ ಹೇಳಿ, ವಿಚ್ ಯು ಗೇವ್ ಅಂದರೆ ಈ ಆನ್ಸರ್ ಬಗ್ಗೆ ಹೇಳಿ ನೋಡಿ. ಈ ವರ್ಬ್ ಹಿಂದೆ ಇರುತ್ತೆ ಅಷ್ಟೇ, ವರ್ಬ್ ಹಿಂದೆ ಇರುತ್ತೆ ವಾಕ್ಯ ಎಲ್ಲ ರಿಲೇಟಿವ್ ಪ್ರೊನೌನ್ ಸಂಬಂಧಪಟ್ಟಿದ್ದೆ. ವಿಚ್ ಯು ನೀನು ಕೊಟ್ಟ ಉತ್ತರವು ಸರಿಯಾಗಿಲ್ಲ. ನೀನು ಕೊಟ್ಟ ಉತ್ತರವು ಸರಿಯಾಗಿಲ್ಲ, ಈ ರೀತಿ ಆಗುತ್ತೆ. ಈಗ ಇನ್ನೊಂದು ವಾಕ್ಯ ಬೇಕಂತ ತೋರಿಸ್ತೀನಿ ನೋಡಿ. This is the house. This is the house. This is the house. This is the house that Jack built. That Jack built. ಇಲ್ಲಿವರೆಗೂ ಸಬ್ಜೆಕ್ಟಿಗೆ ರಿಲೇಟಿವ್ ಪ್ರೊನೌನ್ ಬರ್ತಾ ಇದೆ ನೋಡಿ. ಇಲ್ಲಿ ಆಬ್ಜೆಕ್ಟ್ಗೂ ರಿಲೇಟಿವ್ ಬರೀಬೋದು. ಆಬ್ಜೆಕ್ಟ್ಗೂ ಸಹ ಅಂದರೆ ಯಾವುದೇ ಪದಕ್ಕೆ ಬರಲಿ, ಯಾವುದೇ ಒಂದು ಪ್ರಿಪೋಷನ್ ಒಂದು ವರ್ಡ್ ಬರಲಿ, ಆ ಪದಕ್ಕೆ ರಿಲೇಟಿವ್ ಪ್ರೊನೌನ್ಸಿಯೇಷನ್ ಬರೀಬೋದು. ಈಗ ಇದು ಜಾಕ್ ಕಟ್ಟಿದ ಮನೆಯಾಗಿರುತ್ತದೆ. ಜಾಕ್ ಕಟ್ಟಿದ ಮನೆಯಾಗಿರುತ್ತದೆ. ಇದು ಜಾಕ್ ಕಟ್ಟಿದ ಮನೆಯಾಗಿರುತ್ತದೆ. ಇಷ್ಟ ಆಗುತ್ತೆ. ಈಗ ನೋಡಿ ಇನ್ನೊಂದು ವಾಕ್ಯ ಬರ್ಕೊಂತೀನಿ. The boy who won the prize in school function. The boy who won the prize in school function. The boy won the school function. Is the son of my friend. ನೋಡಿ, ಈಗ ದ ಬಾಯ್ ಹೂ ವಾನ್ ದ ಪ್ರೈಸ್ ಇನ್ ದಿ ಸ್ಕೂಲ್ ಫಂಕ್ಷನ್ ಈಸ್ ದಿ ಸನ್ ಆಫ್ ಮೈ ಫ್ರೆಂಡ್ ಅಂತ ನೋಡಿ. ಈಸ್ ಅನ್ನೋ ವರ್ಬ್ ಆಗುತ್ತೆ, ಸಬ್ಜೆಕ್ಟು ಈಸ್ ವರ್ಬು, ಸನ್ ಅನ್ನೋದು ಆಬ್ಜೆಕ್ಟ್, ಸನ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ, ಪ್ರಿಪೋಷನ್ನು ಈ ರೀತಿ ಆಗುತ್ತೆ ನೋಡಿ. ಇದು ಬಾಯ್
ಈ ಹುಡುಗ ಯಾರು ಅಂತ ಹೇಳಿದ್ದಾರೆ ಇಲ್ಲಿ. ಬಾಯ್ ಹೂ ಆನ್ ದ ಪ್ರೈಸ್ ಇನ್ ಸ್ಕೂಲ್ ಫಂಕ್ಷನ್. ಶಾಲೆಯ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಗೆದ್ದ ಹುಡುಗನು ನನ್ನ ಸ್ನೇಹಿತನ ಮಗನಾಗಿರುತ್ತಾನೆ. ಇಷ್ಟ ಆಯಿತು. ಈಗ ಇನ್ನೊಂದು ವಾಕ್ಯ ಬರ್ಕೊಂಡು ನೋಡೋಣ. The cat killed the rat that ate corn. ಕ್ಯಾಟ್ ಅನ್ನೋದು ಸಬ್ಜೆಕ್ಟು, ಕಿಲ್ಲರ್ ಅನ್ನೋದು ವರ್ಬು, ಇದು ಆಬ್ಜೆಕ್ಟ್ಗೆ ಇಲ್ಲಿ ರಿಲೇಟಿವ್ ಬಂದಿದೆ. ದಟ್ ಅಂದರೆ ಈ ರ್ಯಾಟ್ ಯಾವುದನ್ನು ಹೇಳ್ತಾ ಇದೆ. ದಟ್ ಅನ್ನೋದು ವ್ಯಕ್ತಿಗಳು ಬಳಸ್ಬೋದು, ಮತ್ತು ವಸ್ತುಗಳು ಬಳಸ್ಬೋದು, ಮತ್ತು ಪ್ರಾಣಿ ಪಕ್ಷಿಗಳು ಬಳಸ್ಬೋದು. ಇದನ್ನು ಹೂವನ್ನು ವ್ಯಕ್ತಿಗಳಿಗೆ ಬಳಸಬೇಕು, ವಿಚ್ಚನ್ನು ವಸ್ತುಗಳಿಗೆ ಬಳಸಬೇಕಾಗುತ್ತೆ. ಅಂದರೆ ಅದು ಇದು ರಿಲೇಟಿವ್ ಪ್ರೊನೌನು, ಅವೆರಡು ರಿಲೇಟಿವ್ ಪ್ರೊನೌನು. ಬಟ್ ವಿಚ್ಚನ್ನು ವ್ಯಕ್ತಿಗಳಿಗೆ ಬಳಸಬೇಕು, ಹೂವನ್ನು ವ್ಯಕ್ತಿಗಳಿಗೆ ಬಳಸಬೇಕು, ವಿಚ್ಚನ್ನು ವಸ್ತುಗಳಿಗೆ ಬಳಸಬೇಕು. ದಟ್ಟನ್ನು ಎರಡಕ್ಕೂ ಬಳಸ್ಬೋದು. ದಟ್ಟನ್ನು ನಾವು ಕೆಲವೊಟ್ಟೆ ಬಗ್ಗೆ ಹಿಂದೆ ನಾವು ಹೌಸ್ ಅನ್ನೋದಕ್ಕೂ ಬಳಸ್ತಾ, ಇಲ್ಲಿ ರ್ಯಾಟ್ ಅಂತ ಬಳಸ್ತೀವಿ, ಅಂದರೆ ಪ್ರಾಣಿಗಳು ಸಹ ಬಳಸ್ತೀವಿ. ಇಲ್ಲಿ ದಟ್ ಮ್ಯಾನ್ ಅಂತ ಹೇಳ್ಬೋದು. ಈಗ ಅದೇ ರೀತಿ ವ್ಯಕ್ತಿಗಳು ಸಹ ಬಳಸ್ಬೋದು. ಬೆಕ್ಕು ಜೋಳವನ್ನು ತಿಂದ ಇಲಿಯನ್ನು ಕೊಂದಿತು. ಇಲ್ಲೆಲ್ಲ ಈ ರೀತಿ ವಾಕ್ಯ ಮಾಡ್ತಾ ಉದ್ದೇಶ ಏನಪ್ಪ ಅಂದರೆ, ನಿಮಗೆ ರಿಲೇಟಿವ್ ಪ್ರೊನೌನ್ ಇಲ್ಲೂ ಅಂತೆಲ್ಲ ಎಲ್ಲ ಕಡೆ ಬಂದೇ ಬರ್ತವೆ. ಎಲ್ಲ ನ್ಯೂಸ್ ಪೇಪರ್ ಇರುತ್ತೆ, ಎಲ್ಲ ಬಂದು ಟ್ರಾನ್ಸ್ಲೇಷನ್ ಇರುತ್ತೆ. ಈ ರೀತಿ ರಿಲೇಟಿವ್ ಪ್ರೊನೌನ್ ಬಂದಾಗ ನಾವು ವಾಕ್ಯಗಳನ್ನ ಯಾವ ರೀತಿ ತಾಮಕೊಂಡು ನಿಮ್ಗೆ ಒಂದು ಐಡಿಯಾ ಬರಲಿಕ್ಕೋಸ್ಕರ ಈ ರೀತಿ ಎಲ್ಲ ಸಿಂಪಲ್ ವಾಕ್ಯಗಳನ್ನ ತಗೊಂಡು ಮಾಡ್ತಿರೋದು. ಸಿಂಪಲ್ ಆಗಿ ನಿಮಗೆ ಅದು ವಾಕ್ಯಗಳು ಯಾವ ರೀತಿಯಾಗಿ ತಾಮಬೇಕು ಅಂದರೆ ಟ್ರಾನ್ಸ್ಲೇಟ್ ಮಾಡೋಕೆ ಯಾವ ರೀತಿ ತಾಮಬೇಕು ನಿಮ್ಗೆ ಗೊತ್ತಾಗಲಿಲ್ಲ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಇನ್ನೊಂದು ವಾಕ್ಯ ನಾವು ಬರ್ಕೊಂಡು ಮಾಡ್ತೀನಿ ನೋಡಿ. ಈಗ ಇನ್ನೊಂದು ವಾಕ್ಯ ಬರ್ಕೊಂಡಿದ್ದೀನಿ ನೋಡಿ. ದಾದಾಬಾಯ್ ನವರೋಜಿ ಅನ್ನೋದು ಸಬ್ಜೆಕ್ಟು, ವಾಜ್ ಅನ್ನೋದು ವರ್ಬು, ಪಾಸ್ ಅನ್ನೋದು ಆಬ್ಜೆಕ್ಟು. ಈ ಹೂ ಅನ್ನೋದು ಒಳಗಿರೋದೊಂದು ಈ ದಾದಾಬಾಯ್ ನವರೋಜಿನ ಯಾರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ ನೋಡಿ. ಈಗ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಸಂಸತ್ತಿಗೆ ಮೊದಲ ಬಾರಿ ಪ್ರವೇಶ ಪಡೆದ ದಾದಾಬಾಯ್ ನವರೋಜಿಯವರು. ದಾದಾಬಾಯ್ ಬ್ರಿಟಿಷ್ ಸಂಸತ್ತಿಗೆ ಮೊದಲ ಬಾರಿ ಪ್ರವೇಶ ಪಡೆದ ದಾದಾಬಾಯ್ ನವರೋಜಿಯವರು ಪಾರ್ಸಿಯಾಗಿರುತ್ತಾರೆ. ಪಾರ್ಸಿಯಾಗಿದ್ದರು. ಪಾರ್ಸಿ ಅದು ಪಾರ್ಷನ್ಸ್. ಇದು ಪಾರ್ಸಿಯಾಗಿದ್ದರು. ಪಾರ್ಷನ್ಸ್ ಇಲ್ವಲ್ಲ, ಅವರು ಪಾರ್ಸಿಯಾಗಿದ್ದರು ನೋಡಿ. ಈ ವಾಕ್ಯ ಇನ್ನೊಂದು ರೀತಿ ಬರೀಬೋದು. ದಾದಾಬಾಯ್ ನವರೋಜಿ ಹೂ ವಾಸ್ ಪಾರ್ಸಿ entered the first Indian enter as a first Indian into entered as a first Indian to British Parliament ಅಂತ ಬರಿಬೋದು. ಇನ್ನು ಈ ರೀತಿ ಬರಿಬೋದು ಬೇಕಾದ್ರೆ. ಇನ್ನೊಂದು ದಾದಾಬಾಯ್ ನವರೋಜಿ ಹೂ ವಾಸ್ ಪಾರ್ಸಿ enter the British Parliament, enter the first Indian as a
ಫಸ್ಟ್ ಇಂಡಿಯನ್ಸ್ ಇಂಟು ಬ್ರಿಟಿಷ್ ಪರ್ಮನೆಂಟ್ ಈ ರೀತಿಯಾಗಿ ಬರಿಬೋದು ಈ ಬಂದು ಈ ವಾಕ್ಯ ನೋಡಿ, ಈ ವಾಕ್ಯ ಈ ಧಾರಾವಾಹಿ ನೋಡಿದ್ರೆ ಈ ಹೂ ವಾಸ್ ಫಸ್ಟ್ ಇಂಡಿಯನ್ ಟು ಎಂಟರ್ ಬ್ರಿಟಿಷ್ ಪಾರ್ಲಿಮೆಂಟ್ ಅಂದರೆ ಬ್ರಿಟಿಷ್ ಸಂಸತ್ತಿಗೆ ಮೊದಲ ಬಾರಿ ಪ್ರವೇಶಪಟ್ಟ ದಾದಾಬಾಯಿ ನವರೋಜಿ ಅವರು ಭಾಷೆಯಾದ ಈ ರೀತಿ ಆಗುತ್ತೆ. ನೆಕ್ಸ್ಟು ಇನ್ನೊಂದು ವಾಕ್ಯ ಬರ್ಕೊಂಡು ಮಾಡ್ತೀನಿ ನೋಡಿ. ಈಗ ಇನ್ನೊಂದು ವಾಕ್ಯ ಬರ್ಕೊಂಡು ನೋಡಿ. ಈ ವಾಕ್ಯದ ಬಂದು ತಾಜ್ ಮಹಲ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಈಸ್ ಅನ್ನೋದು ವರ್ಬ ಆಗುತ್ತೆ, ಫೈನೈಟ್ ಮುಜಲೋಲಿಯಮ್ ಅಂದರೆ ಅಪ್ಡೇಟ್ ಆಗುತ್ತೆ, ಇದು ಪ್ರಿಪೋಷನ್ ಆಗುತ್ತೆ. ಇದು ವಿಚ್ ಅನ್ನೋದು ರಿಲೇಟಿವ್ ಪ್ರಾಬ್ಲಮ್ ಅಂದರೆ ಈ ತಾಜ್ ಮಹಲ್ ಬಗ್ಗೆ ಹೇಳ್ತಾ ಇದ್ದೀವಿ. ವಿಚ್ ವಾಸ್ ಬಿಲ್ಟ್ ಬೈ ಶಹಜಹಾನ್ನಿಂದ ಶಹಜಹಾನ್ನಿಂದ ಕಟ್ಟಲ್ಪಟ್ಟ ಅಲ್ಲ ಕಟ್ಟಿದ ಇಲ್ಲ ನಿರ್ಮಾಣವಾದ ಅಂತ ನೋಡ್ರಿ. ನಿರ್ಮಾಣವಾದ ತಾಜ್ ಮಹಲ್ ಪ್ರಪಂಚದಲ್ಲಿ ಉತ್ತಮವಾದ ಭವ್ಯ ಸಮಾಧಿಯಾಗಿರುತ್ತದೆ. ಇರುತ್ತದೆ. ಮುಜಲೋಯಿಯಮ್ ಅಂತ ಇದು ಮೀನಿಂಗ್. ಇದು ಮುಜಲೋಯಿಯಮ್ ಅಂದರೆ ಭವ್ಯ ಸಮಾಧಿ ಅಂತ. ಇದು ಭವ್ಯ ಸಮಾಧಿಯಾಗಿರುತ್ತದೆ. ಇವತ್ತಿನ ಕ್ಲಾಸ್ ಇಷ್ಟು. ಇವತ್ತು ರಿಲೇಟಿವ್ ಪ್ರಾಬ್ಲಮ್ ಬಗ್ಗೆ ಅರ್ಥವಾಗಿದೆ ಅಂದ್ಕೊಂಡಿದ್ದೀನಿ. ನೋಡೋಣ, ಇದೊಂದು ಸಾಧ್ಯವಾದ ಒಂದು ಗ್ರಾಮರ್ ಕ್ಲಾಸ್ ಮಾಡೋದು. ಇಲ್ಲಾಂದರೆ ನಾಳೆಯಿಂದ ಮುಂದಿನ ಕ್ಲಾಸಿಂದ ಟ್ರಾನ್ಸ್ಲೇಷನ್ ಮಾಡ್ತೀನಿ. ಆದಷ್ಟು ಎಲ್ಲ ವೀಡಿಯೋಗಳನ್ನ ಪೂರ್ತಿ ನೋಡ್ಕೊಂಬನ್ನಿ. ನೋಡಿಲ್ಲ ಅಂತ ಎಲ್ಲ ಗ್ರಾಮರ್ ಕ್ಲಾಸ್ ನೋಡ್ಕೊಂಬನ್ನಿ. ಎಲ್ಲ ಗ್ರಾಮರ್ ಕ್ಲಾಸ್ ನೋಡಿ ನಿಮಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಮಾಡಿರ್ತಕ್ಕಂಥ ಎಲ್ಲ ಗ್ರಾಮರ್ ಕ್ಲಾಸ್ ವಿಡಿಯೋಗಳ ಲಿಂಕನ್ನು ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿ ನೋಡ್ಕೊಂಬನ್ನಿ. ಎಲ್ಲ ನೋಡ್ಕೊಂಬಂದು ನಿಮಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ನೆಕ್ಸ್ಟ್ ನಿಮಗೆ ಟ್ರಾನ್ಸ್ಲೇಷನ್ ಮಾಡಿ ತೋರಿಸ್ತವ್ರು ನಿಮಗೆ ಭಾಳ ಈಸಿ ಆಗುತ್ತೆ. ಮತ್ತು ಇವತ್ತಿನ ಕ್ಲಾಸ್ ಇಷ್ಟು. ಥ್ಯಾಂಕ್ ಯು.